ಡಾಕ್ಟರ್ ಅವ್ರು ಬಿಸಿ ಅವರಲ್ಲ ರಾತ್ರಿಯಿಂದ 10-12 ವರ್ಷ ಶವ ಹೋಯ್ತಲ್ಲ ಆವಾಗಿಂದ ಜ್ಞಾಪಕ ಇಲ್ವಾ? ಡಾಕ್ಟರ್ ಇಲ್ವಲ್ಲ ಇಲ್ಲಿ ಯಾಕೆ ಕೇಳಿಲ್ಲ ನೀವು? ಇಂಚಾರ್ಜ್ ಇಲ್ಲಿ ಇಂಚಾರ್ಜ್ ಇಲ್ಲಿ ಯಾರು ಕೇಳೋರು ಮಾಡೋರು ಯಾರು ಇಲ್ವಾ ಇಲ್ಲಿ? ಅಲ್ಲ ಒಬ್ಬ ಸೆಕ್ಯೂರಿಟಿ ಗಾರ್ಡ್ 9 ಗಂಟೆಗೆ ಹೋದ್ರೆ 8:30 ಇಲ್ಲಿ ಅವ್ರ ಪರಿಸ್ಥಿತಿ ಏನು? 21 ವರ್ಷ 22 ವರ್ಷ ಹುಡುಗ ಇವಾಗ ಚಂದ ತಗೊಂಡ್ರೆ ಶವ ತಗೊಂಡು ಯಾರು ಜವಾಬ್ದಾರಿ ಅದು? ಯಾರ ಮೇಲೆ ಯಾರೋ ಒಬ್ಬೊಬ್ರು ಇಟ್ಕೊಂಡು ಸಂಜಾಯಿಸಿ ಮಾತಾಡೋದಲ್ಲ ಇದು. ಎಲ್ಲಾರ ಮನೇಲೂ ಸಾವಾಗುತ್ತೆ ಕಣ್ರಿ. ಇವ್ರಿಗೆಲ್ಲ ಏನ್ ಗೊತ್ತಾ? ಒಂದು ಅರ್ಧ ಗಂಟೆ ಇವ್ರ ಮೈಂಡಲ್ಲಿ ಏನ್ ಗೊತ್ತಣ್ಣ, 1 ಗಂಟೆ ಟೈಮಲ್ಲಿ ಜಗಳ ಮಾಡ್ತಾರೆ, ಅವ್ರು ಒಂದೇ ಬಿಡ್ತಾರೆ, ಆಗೋಯ್ತು ಅದು ಕ್ಲೋಸ್ ಮ್ಯಾಟ್ರು. ಆರೋಗ್ಯ ಸಚಿವರನ್ನ ವಾಟ್ಸ್ಆಪ್ ಮಾಡಿ ಅದು ಫೋಟೋ ಬರ್ಲಿ ಬಿಡಿ. ಆರೋಗ್ಯ ಸಚಿವರು ಡಾಕ್ಟರ್ ನಂಬರ್ ಕೊಡ್ರಿ ನೀವು. ಈಗ ಇನ್ಚಾರ್ಜ್ ಡಾಕ್ಟರ್ ಕೊಡಿ. ಇನ್ಚಾರ್ಜ್ ಬರ್ತಾ ಇದಾರೆ. ಸರ್ ನೀವು ನಂಬರ್ ಕೊಡಿ ಸರ್, ಅವ್ರು ಮಾತಾಡ್ತಾರೆ. ನೈಟ್ ಇಂದ ಇಲ್ಲಿ ಡಾಕ್ಟರ್ ಇವಾಗ ನೀವು ನಂಬರ್ ಕೊಡಿ, ಮಾತಾಡ್ತಾರೆ. ಚೆಕ್ ಮಾಡ್ರಿ ಅವ್ರ ಮಾಡ್ರಿ ಚೆಕ್ ನೀವೇ ಚೆಕ್ ಮಾಡ್ರಿ. ಚೆಕ್ ಮಾಡ್ರಿ. ಬಿಲ್ ಕಟ್ಟಿ ಮಾಡಿ ಬನ್ನಿ ಚೆಕ್ ಮಾಡ್ರಿ. ರೀ ಆನ್ ಸ್ಪಾಟ್ 1 lakh ಬೇಕಾ? ನಾನು ಇಡ್ತೀನಿ. ಡಾಕ್ಟರ್ ಎಲ್ಲಿದ್ದಾರೆ ಇವಾಗ? ಡಾಕ್ಟರ್ ಎಲ್ಲಿದ್ದಾರೆ? ಡಾಕ್ಟರ್ ಎಲ್ಲಿದ್ದಾರೆ ಸರ್? ಡಾಕ್ಟರ್ ಕರ್ಸಿ. ನೈಟ್ ಶಿಫ್ಟ್ ಮುಗಿತಲ್ಲ, ಡೇ ಶಿಫ್ಟ್ ಅಲ್ಲಿ ಡಾಕ್ಟರ್ ಇರ್ಬೇಕಲ್ಲ, ಡಾಕ್ಟರ್ ನ ಕರ್ಸಿ. ಎಲ್ಲಿದ್ದಾರೆ ಡಾಕ್ಟರ್? ಸರ್ ಒಬ್ರು ಬರ್ಲಿಕ್ಕಿಂತ ಮುಂಚೆ ಇನ್ನೊಬ್ರು ಹೆಂಗ್ ಸರ್ ರಿನ್ಯೂವಲ್ ತಗೊಂತಾರೆ? ಇವಾಗ ಬಂದಿದ್ದಾರೆ. ಅಲ್ಲ ಏನ್ ಮಾಡಕ್ ಹೋದ್ರೆ ಯಾರು ಪರವಾಗಿ ಮಾತಾಡೋಗ್ಬಾರ್ದು. ಮತ್ತು ಕನ್ಸೆಂಟ್ MLA ಅವಳೆ, ಮಾನ್ಯ ಮುಖ್ಯಮಂತ್ರಿ ಮತ್ತು ಆರೋಗ್ಯ ಸಚಿವರೇ ಇದ್ರ ಬಗ್ಗೆ ಮಾತಾಡ್ಬೇಕು. ಜಯದೇವ ಇದನ್ನ ಕ್ರಮ ತಗೊಳ್ಳಕ್ಕೂ ಯಾರು ಇಲ್ಲ.